ಇವತ್ತು ನಮ್ಮ ಹಿರಿಯ ನಾಯಕರಾದಂಥ GM ಸಿದ್ದೇಶ್ವರ ಅವರ 74ನೇ ಜನ್ಮದಿನ. ಆ ಜನ್ಮದಿನಕ್ಕೆ ಶುಭಾಶಯಗಳು. ಅವರ ಜನ್ಮದಿನದ ಅಂಗವಾಗಿ ಅವರ ಅಭಿಮಾನಿಗಳು ಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ವಿ. ಅವರಿಗೆ ಶುಭವನ್ನು ಕೋರಿದ್ದೇವೆ. ಈಗಾಗಲೇ ಭಾರತೀಯ ಜನತಾ ಪಕ್ಷದಿಂದ ಹೋರಾಟಗಳನ್ನು ನಾವು ಕೈಗೊಂಡಿದ್ದೇವೆ. ನಿಮಗೆಲ್ಲರಿಗೂ ಕುತೂಹಲ ಇರತಕ್ಕಂಥದ್ದು ಕೋರ್ಟು CBI ಕೊಟ್ಟಿರ್ತಕ್ಕಂಥ ವಿಚಾರ. ನಾನು ಭಾಷಣದಲ್ಲಿ ಹೇಳಿದೆ, ಯಾವುದೇ ಪಕ್ಷ ಇಲ್ಲಿವರೆಗೆ ಸರ್ಕಾರಿ ದುಡ್ಡನ್ನು ಡ್ರಾ ಮಾಡಿ ಚುನಾವಣೆಯನ್ನ ಮಾಡಿರ್ತಕ್ಕಂಥ ಉದಾಹರಣೆ ದೇಶದಲ್ಲೇ ಇಲ್ಲ. ಕರ್ನಾಟಕದ ವಾಲ್ಮೀಕಿ ನಿಗಮದ ಹಣವನ್ನು ಡ್ರಾ ಮಾಡಿ ಅದರ ದುರುಪಯೋಗ ಮಾಡಿಕೊಂಡು ಚುನಾವಣೆ ನಡೆಸಿದ್ದಕ್ಕಾಗಿ ನಾವೆಲ್ಲ ಪಾದಯಾತ್ರೆ ಮಾಡಬೇಕನ್ನೋಕ್ಕೆ ಸರ್ಕಾರದ ವಿರುದ್ಧ ಆಂದೋಲನ ಪ್ರಾರಂಭ ಮಾಡಿದ್ವಿ. ಕಾರಣಾಂತರಗಳಿಂದ ಪಾದಯಾತ್ರೆ ಆಗಲಿಲ್ಲ. ಆದರೆ ಇದು ಅನ್ಯಾಯ ಇದು ಅಂಥೇಳಿ ನಾನು, ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪನವರು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದನ್ನು CBI ಎನ್ಕ್ವೈರಿ ಮಾಡಬೇಕು. ಎರಡೆರಡು ಎನ್ಕ್ವೈರಿ ಸರಿಯಲ್ಲ ಅಂತ SITನೂ ರಚನೆ ಆಗಿದೆ ಮತ್ತು ಕೋರ್ಟ್ ಬ್ಯಾಂಕಿನ ರಿಕ್ವೆಸ್ಟ್ ಮೇಲೆ CBI ಎನ್ಕ್ವೈರಿನೂ ಕೂಡ ಮಾಡ್ತಾ ಇದ್ದದನ್ನು ಗಮನಿಸಿತ್ತು. ಹಿಂದೆ ಯಾವುದೋ ಕಾರಣಕ್ಕೆ CBI ಎನ್ಕ್ವೈರಿಗೆ ಅನುಮತಿ ಕೊಡಲಿಲ್ಲ. SITನೇ ಮಾಡಬೇಕು ಅಂತ ಹೇಳಿದರು. ನಾವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿ ಇದು ಸರಿ ಹೋಗಲ್ಲ, ಇಲ್ಲಿ ಫೈನಾನ್ಷಿಯಲ್ ಅಪ್ರಾಪ್ರಿಯೇಷನ್ ಆಗಿದೆ, ಇದನ್ನು ಎನ್ಕ್ವೈರಿ ಒಂದೇ ಏಜೆನ್ಸಿ ಮಾಡಬೇಕು ಮತ್ತು CBI ಮಾಡಬೇಕು ಅಂತ ಪ್ಲೀ ಮಾಡಿದ್ವಿ. ಅದಕ್ಕೆ ತಕ್ಕಂಗೆ ಕೋರ್ಟ್ ಸ್ಪಂದಿಸಿ ಕೋರ್ಟ್ ಮಾನಿಟರ್ಡ್ CBI ಎನ್ಕ್ವೈರಿ ಆರ್ಡರ್ ಆಗಿದೆ. ಇದರಲ್ಲಿ ಮೇಲ್ನೋಟದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ, ನಿಗಮದ ಹಣ ಡ್ರಾ ಮಾಡಿದ್ದಾರೆ, ನಿಗಮದ ಹಣ ಫಲಾನುಭವಿಗಳಿಂದ ಡ್ರಾ ಆಗಿದೆ, ಹೈದರಾಬಾದ್ ಬ್ಯಾಂಕಿಗೆ ಹೋಗಿದೆ, ಬ್ಯಾಂಕ್ನಿಂದ ಡ್ರಾ ಆಗಿದೆ, ಡ್ರಾ ಆಗಿ ಅಲ್ಲಿ ಬಂಗಾರ ಖರೀದಿ ಮಾಡಿದ್ದಾರೆ. ಆ ಬಂಗಾರ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಹಣವಾಗಿ ಕನ್ವರ್ಟ್ ಮಾಡಿಕೊಂಡು ಯೂಸ್ ಮಾಡಿದ್ದಾರೆ ಅಂತ ವರದಿಗಳು ಇದೆ. ಇನ್ನೂ ಇದನ್ನು ಡಿಟೇಲ್ ಆಗಿ ಹೋಗಬೇಕು. ಆ ನಿಮಿತ್ತವಾಗಿ ಕೋರ್ಟ್ ಆದೇಶ ಕೊಟ್ಟಿರೋದು ನಮಗೆಲ್ಲರಿಗೂ ಸಂತಸ ತಂದಿದೆ. ಸಂತಸ ಅನ್ನೋಕ್ಕಿಂತ ಭಾಳ ಮನಸ್ಸಿಗೆ ಬೇಜಾರಾಗುವಂಥ ಸಂಗತಿ, ಸಾರ್ವಜನಿಕರ ಹಣವನ್ನು, ಅದರಲ್ಲೂ ವಿಶೇಷವಾಗಿ ದುರ್ಬಲರ ಹಣವನ್ನು ಈ ರೀತಿ ಬಳಕೆ ಆಗಿರೋದ್ರ ವಿರುದ್ಧ ನಮ್ಮ ಆಂದೋಲನ ಮಾಡ್ತಾ ಇದ್ದೀವಿ. ಈಗ ಇನ್ನೊಂದು, ಈಗಾಗಲೇ ಹೇಳಿದೆ ನಾನು, ಬಾಂಗ್ಲಾದೇಶಿಗಳು ಏನು ಅಕ್ರಮವಾಗಿ ದೇಶದಲ್ಲಿ ಸೇರ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಭಾಳ ಸೀರಿಯಸ್ ಆಗಿ ಈ ವಿಷಯದ ಬಗ್ಗೆ ಸರ್ಕ್ಯುಲರ್ಗಳನ್ನು ಕೂಡ ಎಲ್ಲ ರಾಜ್ಯಗಳಿಗೆ ಕಳಿಸಿದೆ. ಕರ್ನಾಟಕ ಸರ್ಕಾರಕ್ಕೂ ಈ ಬಗ್ಗೆ ಸುತ್ತೋಲೆಗಳು ಬಂದಿದೆ. ಕರ್ನಾಟಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ನೀವು ಯಾವ ಉದ್ದೇಶದಿಂದನೂ ಈ ಅಕ್ರಮ ವಲಸಿಗರನ್ನ ದೇಶದಲ್ಲಿ ಬಿಡಬಾರ್ದು. ದೊಡ್ಡ ಸಂಖ್ಯೆಯಲ್ಲಿ ಬಾಂಗ್ಲಾದೇಶದವರು ಇದ್ದಾರೆ. ನಮ್ಮ ವಾರ್ ರೂಮಿಗೆ 3 ರಾಜ್ಯದ ಜಿಲ್ಲೆಗಳ ಹೆಚ್ಚು ಮಾಹಿತಿಗಳು ಬಂದಿದೆ. ಬೆಂಗಳೂರು, ಕೊಡಗು, ಚಿಕ್ಕಮಗಳೂರು ಮತ್ತು ಸ್ವಲ್ಪ ಮಾಹಿತಿ ಹಾಸನದ್ದು ಕೂಡ ಬಂದಿದೆ. ಎಲ್ಲೆಲ್ಲಿ ಕಾಫಿ ಎಸ್ಟೇಟ್ಗಳಿದೆ, ಬೆಂಗಳೂರಿನ ಸುತ್ತು ಗಾರ್ಬೇಜ್ನಿಂದ ಹಿಡಿದು ಮನೆ ಕೆಲಸದವರೆಗೂ ಸೇರ್ಕೊಂಡಿದ್ದಾರೆ. ಅಕ್ರಮವಾಗಿ ಯಾರು ಬಂದಿದ್ದಾರೆ, ಸರ್ಕಾರ ಪೊಲೀಸ್ ಇಲಾಖೆಯಿಂದ ಗುರುತು ಮಾಡಬೇಕು, ಇವ್ರನ್ನ ಆಚೆ ಕಳಿಸ್ಬೇಕು. ಮತ್ತು ಜನಜಾಗೃತಿಯನ್ನು ನಾವು 13ನೇ ತಾರೀಕಿನಿಂದ ಬೆಂಗಳೂರಿನಿಂದನೇ ಪ್ರಾರಂಭ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಭಾಗಗಳಲ್ಲಿ ಜನಕ್ಕೆ ನಾನು ವಿನಂತಿ ಮಾಡ್ಕೊಳ್ತೇನೆ, ಚೀಪ್ ಲೇಬರ್ ಅನ್ನೋ ಕಾರಣಕ್ಕಾಗಿ ನೀವು ಅಂಥವ್ರನ್ನ ಇಟ್ಕೊಳ್ಳಿದ್ರೆ ಅದು ದೇಶದ್ರೋಹದ ಕೆಲಸ ಆಗುತ್ತೆ. ಅದನ್ನು ದಯವಿಟ್ಟು ಮಾಡಬೇಡಿ ಅಂತ ವಿನಂತಿ ಮಾಡ್ತಾರೆ. ಎಲ್ಲರನ್ನೂ ಸೇರಿಸ್ಕೋತೀವಿ ನಾವು, ಯಾರು ಬರಲಿ. ವಿಳಂಬ ಆಗಿದೆ? ಇಲ್ಲ, 3 ರಾಜ್ಯಗಳದ್ದು ಚುನಾವಣೆ ಬಾಕಿ ಇದೆ. ಎಲ್ಲ ಬೇರೆ ರಾಜ್ಯಗಳಲ್ಲಿ ಆಗಿದೆ ಚುನಾವಣೆ. ನಮ್ದೊಂದು ಇದು ಇದೆ, ಸಂವಿಧಾನ ಇದೆ,
ಅದಕ್ಕೊಂದು ಸಂವಿಧಾನದ ನೀತಿ ಸಂಹಿತೆ ಇದೆ, ಅದರ ಆಧಾರದ ಮೇಲೆ ಮಾಡ್ತಾರೆ. ಇದು ಪಕ್ಷದ ಆಂತರಿಕ ವಿಚಾರ, ಆ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾವ ಬಣ ಇಲ್ಲ, ನಮ್ದಿಲ್ಲ, ಆ ಬಣ ಇಲ್ಲ, ಎಲ್ಲ ಬಿಜೆಪಿ ಬಣ, ಎಲ್ಲ ಬಿಜೆಪಿ. ಯಡಿಯೂರಪ್ಪನವ್ರ ವಿರುದ್ಧ ವಾಗ್ದಾನ ಮಾಡಲಿಲ್ಲ, ನಾನು ವಾಗ್ದಾಳಿ ಮಾಡಲಿಲ್ಲ. ಯಡಿಯೂರಪ್ಪನವರು ಕೇಳಿ ಯಡಿಯೂರಪ್ಪನವರು GM ಸಿದ್ದೇಶ್ ಅವರು ಇಬ್ರು ಅಣ್ಣ ತಮ್ಮ ತರ ಇದ್ದಂಥವ್ರು. ಎಲ್ಲ ಹಂತಗಳಲ್ಲಿ ಸಿದ್ದೇಶ್ ಅವ್ರ ಸಿದ್ದೇಶ್ ಅವ್ರ ಜೊತೆಗೆ ನಿಂತವರು. ಅವರ ಜನ್ಮದಿನಕ್ಕೆ ಬರದೇ ಇರೋದು ಅಕ್ಷಮ್ಯ ಅಪರಾಧ ಅಂತ ಹೇಳಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.